ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರೆಮಣಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಅರುಂಧತಿ ತನ್ನ ತಾಯಿನ ಮನೆಯಿಂದ ಹೊರಗೆ ಹಾಕಿ ಒಳಗೆ ಬರ್ತಾಳೆ. ಒಳಗೆ ಬಂದು ಕೆಲಸದೊಳಗೆ ಹೇಳ್ತಾಳೆ, ಇನ್ನು ಮುಂದೆ ಯಾರೇ ಏನಾದರೂ ಮಾಡಿದ್ರು ನನಗೆ ಗಮನಕ್ಕೆ ಬರಬೇಕು, ಅವ್ರ ವಸ್ತು ಒಂದು ಇರಬಾರ್ದು, ಎಲ್ಲ ತೆಗೆದು ಆಚೆ ಎಸಿ ಅಂತ ಕೆಲಸದವ್ರು ಹೇಳ್ತಾಳೆ. ಇಲ್ಲಿ ಹೇಳ್ತಿದ್ದಂಗೆ ಸಾಹಿತ್ಯ ಅತ್ತೆ ಅತ್ತೆ ಅಂತ ಕರೆದು ಹಿಂತಿರುಗಿ ಹೋಗ್ತಾಳೆ. ಆಗ ಸಾಹಿತ್ಯ ಹೇಳ್ತಾಳೆ, ಅತ್ತೆ ನೀವು ಮಾಡ್ತಿರೋ ತಪ್ಪು, ಅವ್ರು ಎಷ್ಟೇ ಆದರೂ ನಿಮ್ಮಮ್ಮ, ನೀವು ಹಿಂಗೆ ಮಾಡೋದು ತಪ್ಪಲ್ಲ, ನೀವು ಮನೆಗೆ ದೊಡ್ಡವರು, ನಿಮಗೆ ಬುದ್ಧಿ ಹೇಳೋಷ್ಟು ನಾವು ದೊಡ್ಡವಳಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅರುಂಧತಿ ಹೇಳ್ತಾಳೆ, ನನ್ನ ಮಗನ ಮುಂದೆ ಯಾರೂ ನನಗೆ ದೊಡ್ಡದಲ್ಲ, ನನ್ನ ಮಗನ ಪ್ರೀತಿ ಅಷ್ಟೇ ನನಗೆ ಮುಖ್ಯ, ಅದು ಅಮ್ಮ ಆದರೂ ಸರಿ, ಅದು ಹೆಂಡತಿ ಆದರೂ ಸರಿ, ನಾನು ತೊಗೊಳ್ಳೋ ನಿರ್ಧಾರನೇ ಫೈನಲ್ ಅಂತ ಅರುಂಧತಿ ಕಡ್ಡಿ ಮುರಿದಂಗೆ ಹೇಳಿಬಿಡ್ತಾಳೆ. ಇದನ್ನು ಕೇಳಿಸಿ ಸಾಹಿತ್ಯಂಗೆ ನೋವಾಗುತ್ತೆ. ಕರ್ಣ ಇದನ್ನು ಹಿಂದೆ ನಿಂತ್ಕೊಂಡು ಕೇಳ್ತಿರ್ತಾನೆ. ಕರ್ಣ ಇದನ್ನು ಹಿಂದೆ ನಿಂತ್ಕೊಂಡು ಕೇಳಬೇಕಾದ್ರೆ ಸಾಹಿತ್ಯ ನೋಡಿದಾಳೆ ಕರ್ಣ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಂಡ್ರು ಅಂತ. ಅದಕ್ಕೆ ಸಾಹಿತ್ಯ ಹೇಳ್ತಾರೆ, ನಿಮ್ಗೆ ಇದನ್ನು ಕೇಳಿದ್ಮೇಲೆ ನಿಮ್ಗೇನೂ ಅನ್ನಿಸ್ತಾ ಇಲ್ವಾ, ನಿಮ್ಗೊಂದು ಚೂರಾದರೂ ಏನಾದರೂ ಅನ್ನಿಸ್ತಾ ಇಲ್ಲ, ಅವ್ರ ಮೇಲೆ ನಿಮಗೆ ಪ್ರೀತಿ ಇಲ್ವಾ, ಅವ್ರದ್ದು ಎಷ್ಟಾದರೂ ಈ ಮನೆಗೆ ದೊಡ್ಡವರು, ನಾಳೆ ಯುಗಾದಿ ಹಬ್ಬ ಬೇರೆ, ನಾವು ದೊಡ್ಡವರಿಲ್ದಲೆ ಮನೇನ ಹಬ್ಬ ಮಾಡೋದಕ್ಕಾಗತ್ತಾ, ಹೆಂಗದು ಮಾಡಿ ಅವ್ರನ್ನ ಮನೆಯೊಳಗೆ ಕರ್ಕೊಂಬನ್ನಿ ಕರ್ಣ ಅಂತ ಸಾಹಿತ್ಯ ಹೇಳ್ತಾಳೆ. ಇಲ್ಲಿ ವನಜ ಕರ್ಣನ ಅಜ್ಜಿ ಕೇಳ್ತಾಳೆ, ನೀವೇನು ಬೇಜಾರು ಮಾಡ್ಕೋಬೇಡಿ, ಅದಕ್ಕೆ ಹೆಂಗೆ ಅಂತ ಗೊತ್ತಲ್ಲ ಅಂತ. ಅದಕ್ಕೆ ಅಮ್ಮ ಹೇಳ್ತಾಳೆ, ಅಯ್ಯೋ ದೇವ್ರೇ, ನನ್ನ ಮಗಳೇ ನನ್ನ ಮನೆಯಿಂದ ಹೊರಗೆ ಹಾಕೋವಂಥ ಪರಿಸ್ಥಿತಿ ಬಂದುಬಿಡ್ತಾಳೆ, ಇಂಥ ಪರಿಸ್ಥಿತಿಗೆ ಯಾಕೆ ತಂದು ನಾನು ನಿಲ್ಲಿಸಿದೆ ತಂದೆ, ಅಲ್ಲಿ ಆವಾಗ ನನ್ನ ಮಗನೂ ಕಳ್ಕೊಂಡೆ, ಇವಾಗ ನನ್ನ ಮಗಳು ಹಿಂಗೆ ನನ್ನ ಮನೆಯಿಂದ ಹೊರಗೆ ಹಾಕಿದಾಳಲ್ಲ ಪಾಂಡುರಂಗ ಅಂತ ದೇವ್ರ ಹತ್ರ ಬೇಡ್ಕೋತಾಳೆ. ಅದಕ್ಕೆ ವನಜ ಕೇಳ್ತಾಳೆ, ನಿಮಗೆ ಮಗ ಇದ್ದಾನ, ನಿಜವಾಗ್ಲೂ ಮಗ ಇದ್ದಾನ ಅಂತ ಕೇಳಿದಾಗ, ಹೌದು ನನಗೆ ಮಗ ಇದ್ದ ಅಂತ ಹೇಳ್ತಾಳೆ. ಆಗ ಮಗ ನನ್ನ ಅವನಿಗೆ ಅರುಂಧತಿಗೆ ತಮ್ಮ ಆಗಬೇಕು, ಅವನ ಕಣ್ಣು ನೀಲಿ ಕಣ್ಣಾಗಿತ್ತು, ತುಂಬ ಆಕರ್ಷಣೀಯವಾಗಿದ್ದ ಅವ್ನು ನೋಡೋದಕ್ಕೆ ಅಂತ ಅವರಮ್ಮ ಹೇಳ್ತಾಳೆ. ಆದರೆ ಈ ವಿಷಯ ನಮ್ಗೆ ಯಾಕೆ ನೀವು ಯಾವಾಗ ಮುಂಚೆನೇ ಹೇಳಲಿಲ್ಲ ಅಂತ ಹೇಳಿದಾಗ, ಈ ವಿಷಯ ಅಂತ ಹೇಳೋಂಥ ಸಂದರ್ಭ ಬಂದಿರಲಿಲ್ಲ ಅಂತ ಹೇಳ್ತಾಳೆ. ಅವ್ರ ಅಕ್ಕಂಗೆ ಅವ್ನ ತಮ್ಮನೇ ಮುದ್ದು, ಅವ್ನ ತಮ್ಮ ಅಂದರೆ ಅವಳಿಗೆ ತುಂಬ ನಾನು ಸುಮ್ಮನೆ ಹೆತ್ತು ತಾಯಿ ಹಾಕಿದ್ದೆ ಅಷ್ಟೇ, ಅದೇ ಪೂರ್ತಿ ತಾಯಿ ಹಾಕಿದ್ದು ಅವಳೇನೆ, ಅವನು ನಾನು ಬರೀ ಹೆರದೆ, ಆದರೆ ಅವಳು ಅವನ್ನ ನೋಡಿಕೊಂಡು ಸಲಗಿ ಪ್ರೀತಿ ಕೊಟ್ಟಿದ್ದು ಅವ್ರ ಅಕ್ಕನೇ, ಅರುಂಧತಿನೇ ಪ್ರೀತಿ ಕೊಟ್ಟು ಅವ್ನ ತಮ್ಮ ನೋಡ್ಕೊಂಡು, ಅದೇ ತಮ್ಮ ಉಳಿಲಿಲ್ಲ ಸತ್ತೋದ ಅಂತ ಹೇಳ್ತಾಳೆ. ಇಲ್ಲಿ ಇವನು ಹೇಳ್ತಾನೆ, ನಾನು ನಿಮಗೆ ದಾಸನಾಗಿ ಇರ್ತೀನಿ, ನಿಮ್ಮ ಕಾಲು ಬಿಟ್ಟು ಕೆಳಗಡೆ ನಿಮ್ಗೆ ಹೇಳಿದ ಕೆಲಸ ಮಾಡ್ಕೊಂಡಿರ್ತೀನಿ, ನಿನ್ನ ತಮ್ಮನಾಗಿ ಇಲ್ದಕ್ಕಾಗಿದ್ದು ನಾನು ನಿಮ್ಮ ಹಾಳಾಗಿರ್ತೀನಿ ಅಂತ ಅವನಿಗೆ ಕಣ್ಣನ ಮಾವ ಹೇಳ್ತಾನೆ. ಇದಕ್ಕೆ ಅರುಂಧತಿ ಒಂದು ವಿಲನ್ ಲುಕ್ಕನ್ನು ಕೊಟ್ಟು ಹೇಳ್ತಿರೋದು ಗರ್ವದಿಂದ ತೋರಿಸ್ತಾಳೆ. ಅವನ ತಲೆ ಮೇಲೆ ಕೈ ಇಟ್ಟು, ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ನೀನು ನೋಡ್ಕೋತೀನಿ ಅನ್ನೋ ಸಾಂತ್ವನ ಹೇಳೋ ಥರ ಅವನಿಗೆ ಹೇಳ್ತಾಳೆ. ಆದರೆ ಈ ವನಜ ಹೇಳ್ತಾಳೆ, ನೀವು ಈ ವಿಷಯನೆಲ್ಲ ಇಷ್ಟು ದಿನ ಏನಕ್ಕೆ ಮುಚ್ಚಿಟ್ಟಿದ್ದೀರಿ ಅಂತ ಕೇಳ್ತಾಳೆ. ಅದಕ್ಕೆ ಅಜ್ಜಿ, ನಾವೇನು ಮುಚ್ಚಿಟ್ಟಿರಲಿಲ್ಲ, ವಿಷಯನ ಹೇಳೋಂಥ ಸಂದರ್ಭ ಬಂದಿರಲಿಲ್ಲ, ಅದಕ್ಕೆ ನಾವು ಹೇಳಲಿಲ್ಲ. ಆದರೆ ಅರುಂಧತಿ ಈ ಥರ ನನ್ನನ್ನೇ ಮನೆಯಿಂದ ಹೊರಗೆ ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ, ಇದು ಸರಿ, ನಾನು ನೀನೇ ಹೇಳು ಅಂತ ವನಜನ ಕೇಳ್ತಾಳೆ. ಅದಕ್ಕೆ ವನಜ, ನೀವೇನು ತಲೆ ಕೆಡಿಸ್ಕೋಬೇಡಿ, ಅದಕ್ಕೆ ಹೆಂಗೆ ಅಂತ ನಿಮಗೆ ಗೊತ್ತಲ್ಲ, ಅವ್ರ ಕೋಪ ಅಷ್ಟೇ ಅಂತ ಹೇಳ್ತಾಳೆ. ಇಲ್ಲಿ ಅರುಂಧತಿ ಅವ್ನ ಮಾವಂಗೆ ಹೇಳ್ಬೇಕು, ಅವ್ನ ಮಾವ ಕೇಳ್ತಾನೆ, ಆಯಿನ ಮನೆಯಿಂದ ಹೊರಗೆ ಹಾಕ್ಬಾರ್ದಾಗಿತ್ತು. ಅದಕ್ಕೆ ಅರುಂಧತಿ ಹೇಳ್ತಾಳೆ, ನಂಗೆ ಗೊತ್ತು ಚೆನ್ನಾಗಿ, ಕರ್ಣನೇ ಹೋಗಿ ವಾಪಸ್ಸು ನಮ್ಮ ಅಮ್ಮನ ಕರ್ಕೊಂಡು ಬಂದೇ ಬರ್ತಾನೆ ಅಂತ, ಅದಕ್ಕೆ ನಾನು ಹೊರಗೆ ಹಾಕಿದ್ದು ಅಂತ ಅರುಂಧತಿ ಹೇಳ್ತಾಳೆ. ಕರ್ಣ ನೋಡ್ತಾ ನಿಂತಿರ್ತಾನೆ. ಅಜ್ಜಿ ಹೊರಗಿರೋದನ್ನು ನೋಡಿ ಸಾಹಿತ್ಯ ಮತ್ತು ಕರ್ಣ ಇಬ್ಬರು ಹೊರಗೆ ಹೋಗಿ ಆಯಿನ ಕರ್ಕೊಂಡು ಒಳಗೆ ಬರೋಕ್ಕೆ ಹೋಗ್ತಾರೆ. ಒಳಗೆ ಕರ್ಕೊಂಬರ್ಬೇಕಾದ್ರೆ ಅವನ್ನ ನೋಡಿ ಅರುಂಧತಿ ಕೇಳ್ತಾಳೆ, ಏನು ಮಾಡ್ತಿದ್ದೆ ಕರ್ಣ ನೀನು, ಅವ್ರನ್ನ ಯಾಕೆ ಒಳಗೆ ಕರ್ಕೊಂಬರ್ತಿದ್ದೆ ಅಂತ. ಅದಕ್ಕೆ ಕರ್ಣ ಹೇಳ್ತಾನೆ, ಆಯಿ ಎಷ್ಟೇ ಆದರೂ ಈ ಮನೆಗೆ ದೊಡ್ಡವರು, ನನಗೆ ಅಜ್ಜಿ ಸಮಾನ, ನೀವ್ಯಾಕೆ ಅಮ್ಮ ಹಿಂಗೆ ಆಡ್ತಿದ್ದೀರಾ, ಈ ಮನೇಲಿ ಯಾರೇ ನಿನಗೆ ನೋವು ಮಾಡೋದು ನಿನ್ಗೇನಾರು ಅಂದರೆ ನಾನು ಸಹಿಸ್ಕೊಳ್ಳಲ್ಲ, ಅವ್ರನ್ನ ಇರೋವಂಥ ಬೆಲೆ ಇಷ್ಟೇ, ಅವ್ರು ಕೊಡೋವಂಥ ಬೆಲೆ ಇಷ್ಟೇ ಆಗಿರುತ್ತೆ ಅಂತ ಖಂಡಿತವಾಗಿ ಹೇಳ್ತಾಳೆ. ಅದಕ್ಕೆ ಕರ್ಣ ಹೇಳ್ತಾನೆ, ಅವರು ಮನೆಗೆ ದೊಡ್ಡವರು, ನಾಳೆ ಯುಗಾದಿ ಹಬ್ಬ, ಹಾಗಾಗಿ ದೊಡ್ಡವರು ಇಲ್ದಲೆ ಮನೇಲಿ ಹಬ್ಬ ಹೇಗೆ ಮಾಡೋದಮ್ಮ, ಇದು ತುಂಬಿದ ಮನೆಯಾಗೆ ಇರಬೇಕೆ ಹೊರತು ಈ ಥರ ಲಪಲ್ಲಿ ಆಗಬಾರ್ದು, ಅವ್ರೇನು ನನಗೇನಾರು ಅಂದಿದ್ದಕ್ಕೆ ನನಗೇನು ಬೇಜಾರಿಲ್ಲ, ಅವ್ರು ಎಷ್ಟೇ ಆದರೂ ದೊಡ್ಡವರು, ಅವ್ರು ಹೇಳಿದ್ದನ್ನು ನಾನು ಆಶೀರ್ವಾದ ತೊಗೋತೀನಿ, ದಯವಿಟ್ಟು ನನ್ನ ಮಾತನ್ನ ನಡ್ಸ್ಕೊಡಮ್ಮ ಅಂತ ಹೇಳಿ ಅರುಂಧತಿಗೆ ಕೇಳ್ಕೊತಾನೆ. ಆಮೇಲೆ ಆ ರಜ್ಜಿನ ಬಂದು ಹೊರಗಿಂದ ಅವನೇ ಒಳಗೆ ಕರ್ಕೊಂಡು ಹೋಗ್ತಾನೆ. ಈಗ ಇದನ್ನು ನೋಡಿ ಅರುಂಧತಿ ಖುಷಿ ಪಡ್ತಾಳೆ, ಯಾಕೆಂದರೆ ಅವಳು ಅಂದ್ಕೊಂಡಿದ್ದದೆ, ನಾನು ಕಳಿಸಿದ್ರೆ ನನ್ನ ಕರಗಿಸೋದಕ್ಕೆ ಕರ್ಣ ಹೋಗಿ ಕರ್ಕೊಂಬಂದೇ ಬರ್ತಾನೆ ಅಂತ. ಅವಳು ಹೇಳಿದಂತೆ, ಅವಳು ಅಂದುಕೊಂಡಂತೆ ಹಾಕಿದ್ದಕ್ಕೆ ಅವನ ಮಾವ ಮತ್ತು ಅವರಮ್ಮ ಇಬ್ಬರು ನಗ್ತಾ ಬೀರ್ತಾ ಇರ್ತಾರೆ. ಇಲ್ಲಿ ಕರ್ಣ ಮಲ್ಗಕ್ಕೆ ಅಂತ ರೂಮಿಗೆ ಬಂದಾಗ ಆಲ್ರೆಡಿ ಸಾಹಿತ್ಯ
ಮಲ್ಕಾಗಿರುತ್ತೆ. ಆದರೆ ಕಣ್ಣಂಗೆ ಭಯ ಸಾಹಿತ್ಯ ಪಕ್ಕ ಮಲ್ಕೊಳ್ಳೋಕ್ಕೆ, ಯಾಕೆಂದರೆ ಅವಳು ನಿದ್ದೆಗಣ್ಣಲ್ಲಿ ಹೊಡೆದಾಡೋದು ಒದ್ದಾಡೋದು ಎಲ್ಲ ಮಾಡ್ತಾಳೆ ಅಂತ. ಆಗ ಕರ್ಣ ಏನು ಮಾಡ್ತಾನೆ, ಇವ್ರು ಹಿಂಗೆ ಬಿಟ್ಟರೆ ನನ್ನ ಹೊಡಿತಾರೆ ಅಂತ ಹೇಳಿ ಹೋಗಿ ಒಂದು ಗೋಡೆನ ಸ್ಟ್ರಾಂಗಾಗಿ ಕಟ್ಟಬೇಕು ಅಂತ ಹೋಗಿ ಬರೋ ದಿಮ್ನೆಲ್ಲ ತೊಗೊಂಬಂದು ಇಬ್ಬರು ಮಧ್ಯೆ ದಿಮ್ನ ಇಡ್ತಾನೆ. ಇಟ್ಟು ಇನ್ನು ಇವರಿಬ್ಬರು ಇನ್ನು ನನ್ನ ಮಧ್ಯೆ ಬರಲ್ಲ, ಇವರು ಆರಾಮಾಗಿ ಮಲ್ಕೋಬೋದು ಅಂತ ಮಲ್ಕೋತಾನೆ. ತಲೆಗಿಲೆಗೆ ಹೊಡೆದ್ಬಿಟ್ರೆ ಅಂತ ಹೇಳಿ ಕರ್ಣ ಹೆಲ್ಮೆಟ್ ಹಾಕ್ಕೊಂಬಂದು ಮಲ್ಕೊಳಕ್ಕೆ ಬರ್ತಾನೆ. ರೀ ಸಾಹಿತ್ಯ ಅವರೇ, ನೀವು ಏನು ಅಂತ ನಂಗೆ ಗೊತ್ತು, ನಿದ್ದೆಗಣ್ಣಲ್ಲಿ ಹೊಡೆದು ನನ್ನ ತಲೆಗೆ ಹೋಲ್ಡ್ ಮಾಡ್ತೀರಾ ಅಂತಲೇ ನಾನು ಹೆಲ್ಮೆಟ್ ಹಾಕ್ಕೊಂಬಂದು ಮಲ್ಕೋತಾ ಇದ್ದೀನಿ ಅಂತ ಕರ್ಣ ಆರಾಮಾಗಿ ಮಲ್ಕೋತಾನೆ. ಆದರೆ ಸಾಹಿತ್ಯ ಮೆತ್ತಗೆ ಕೈ ಹಾಕಿ ಅವಳನ್ನ ಇಟ್ಕೊಂಡು ನೀನು ವೆರಿ ಗುಡ್ ಕರ್ಣ ಅಂತ ಹೇಳ್ತಾ ಇರ್ತಾಳೆ ನಿದ್ದೆಗಣ್ಣಲ್ಲಿ. ಅಯ್ಯೋ ಬಿಡ್ರಿ ನಂಗೆ ಯಾಕ್ರಿ ಹೊಡಿತಾ ಇದ್ದೀರಾ, ಬಿಡ್ರಿ ಅಂತ ಕರ್ಣ ಹೇಳ್ತಾನೆ. ಅದಕ್ಕೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಇವತ್ತು ಕರ್ಣ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ನೀವು ವೆರಿ ಗುಡ್ ಕರ್ಣ ಅಂತ ನಿದ್ದೆಗಣ್ಣಲ್ಲಿ ಸಾಹಿತ್ಯ ಕೇಳ್ತಾ ಇರ್ತಾಳೆ. ಆಮೇಲೆ ಹಾಕಿ ಮಲ್ಕೊಂಬಿಡ್ತಾಳೆ. ಏನು ಪದ್ಧತಿ ಆಯಿತು ನನಗೆ ನಂಗೆ ನಿದ್ದೆ ಮಾಡೋಕ್ಕೋಗಲ್ಲ ಏನಿಲ್ಲ ಅಂತ ಕರ್ಮ ಬೈಕೊಂಡು ಕರ್ಣ ಹೋಗಿ ಒಂದು ದೊಡ್ಡ ಟೆಡಿ ಬೇರ್ನ ತೊಗೊಂಬಂದು ಅವರಿಬ್ಬರು ಮಧ್ಯೆ ಇರ್ತಾನೆ. ಈಗ ಅದೆಷ್ಟು ಹೊಡಿತೀರ ಟೆಡಿ ಬೇರ್ ಹೊಡ್ಕೊಂಡು ಮಲ್ಕೊಳ್ಳಿ, ನಾನಂತೂ ಆರಾಮಾಗಿ ಮಲ್ಕೋತೀನಿ ಅಂತ ಹೆಲ್ಮೆಟ್ ತೆಗೆದ್ಬಿಟ್ಟು ಆರಾಮಾಗಿ ಮಲ್ಕೋತಾನೆ. ಒಂದು ಸಲ ಅವಳ ಕಡೆ ಎತ್ತು ನೋಡೋಣ ಅಂತ ತಲೆ ಎತ್ತು ನೋಡ್ತಾನೆ. ಅವ್ರು ಆರಾಮಾಗಿ ಮಲಗಿರ್ತಾರೆ. ಮುಂದೆ ಏನಾಗುತ್ತೆ ನೋಡೋಣ.